ಇನ್ನು ಐಸಿಯುನಲ್ಲೇ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಎಂದಿನಂತೆ ಲವಲವಿಕೆಯಿಂದ ಇದ್ದಾರೆ ಶ್ರೀಗಳು. ಐಸಿಯು ಬೆಡ್ ಮೇಲೆ ಸರಳವಾಗಿ ಇಷ್ಟಲಿಂಗದ ಪೂಜೆಯನ್ನು ನೆರವೇರಿಸಿದ್ದಾರೆ ಶ್ರೀಗಳು. ಸಿದ್ಧಗಂಗಾ ಶ್ರೀಗಳಿಂದ ಇಷ್ಟಲಿಂಗ ಪೂಜೆ ನೆರವೇರಿದೆ. ಸೋಂಕಿನಿಂದ ರಕ್ಷಣೆಗೆ ಐಸಿಯುನಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. IV ಮೂಲಕ ಪೋಷಕಾಂಶಗಳನ್ನು ನೀಡ್ತಾ ಇದ್ದಾರೆ ವೈದ್ಯರು, ಅಂದರೆ ಡ್ರಿಪ್ ಹಾಕಿ. ರೇಲಾ ಆಸ್ಪತ್ರೆಗೆ ಬರದಂತೆ ಭಕ್ತರಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಪದೇ ಪದೇ ಬಂದು ಶ್ರೀಗಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಕಿರಿಯ ಶ್ರೀಗಳು ಭಕ್ತಾದಿಗಳಲ್ಲಿ ಇನ್ಕ್ಲೂಡಿಂಗ್ ಗಣ್ಯರು ಸೇರಿದಂತೆ ಎಲ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಹಮತ್ ಚೆನ್ನೈನ ರೇಲಾ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮೆಡಿಕಲ್ ಸೆಂಟರ್ ಬಳಿಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಹಮತ್, ನಡೆದಾಡುವ ದೇವರಿಗೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ. ಅವರ ಆರೋಗ್ಯದ ಕಂಡೀಷನ್ ಸದ್ಯ ಹೇಗಿದೆ? ಜೊತೆಗೆ ಕಿರಿಯ ಶ್ರೀಗಳು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡಿ, ಅವರು ಗುಣಮುಖರಾಗಿ ಅವರೇ ಬರ್ತಾರೆ ಅನ್ನುವಂಥ ಮಾತನ್ನ. ರಹಮತ್. ಅಮರ್ ಪ್ರಸಾದ್, ಕಿರಿಯ ಶ್ರೀಗಳಾಗಿರ್ಬೋದು, ಹಾಗೇನೆ ಡಾಕ್ಟರ್ ರೇಲಾ ಮೊಹಮ್ಮದ್ ಅವರ ತಂಡ, ರೇಲಾ ಮೊಹಮ್ಮದ್ ಅವರು ಹೇಳ್ತಾ ಇರೋದು ಏನು ಅಂತಂದ್ರೆ, ಸೋಂಕಿನ ತಗುಲುವಂತಹ ಒಂದು ಸಾಧ್ಯತೆ ಈ ಒಂದು ಸ್ಥಿತಿಯಲ್ಲಿ ಅದು ಜಾಸ್ತಿ ಇರ್ತದೆ. ಹೀಗಾಗಿ ಇಂಥ ಒಂದು ಕಂಡೀಷನ್ ಅಲ್ಲಿ ಆ ಸೋಂಕಿನಿಂದ ಕಾಪಾಡೋ ಸಲುವಾಗಿ ಅವ್ರಿಗೆ ಐಸಿಯುನಲ್ಲಿ ಇರಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಅದ್ರ ಜೊತೆಗೆ ಏನಂತಂದ್ರೆ, ಈ ಬರುವರ ಭಕ್ತರ ಸಂಖ್ಯೆ ಕಡಿಮೆ ಆದ್ರೆ ಈ ಸೋಂಕಿನಿಂದ ಕಾಪಾಡಬಹುದು, ರಕ್ಷಣೆ ಮಾಡಬಹುದು ಅನ್ನುವಂಥದ್ದು ವೈದ್ಯರ ಸಲಹೆ ಕಿರಿಯ ಶ್ರೀಗಳಿಗೆ ಕೊಟ್ಟಿದ್ದಾರೆ. ಕಿರಿಯ ಶ್ರೀಗಳು ಪದೇ ಪದೇ ಹೇಳ್ತಾ ಇದ್ದಾರೆ, ಯಾರು ದಯಮಾಡಿ ಇಲ್ಲಿ ಬರಬೇಡಿ, ನಾವು ಶೀಘ್ರದಲ್ಲೇ ತುಮಕೂರಿಗೆ ಬರಬೇಕು ಅಂದ್ರೆ ನೀವು ಇಲ್ಲಿ ಯಾರು ಬರಬೇಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಬರ್ತಾನೆ ಇದ್ದಾರೆ. ದಾಕ್ಷಿಣ್ಯಕ್ಕೆ ಏನು ಮಾಡಕ್ಕಾಗದೆ ಸರಿ ಆಯ್ತು ಹೋಗ್ಬಿಟ್ಟು ದರ್ಶನ ಪಡೆದು ಬನ್ನಿ ಅನ್ನುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿ ಬರುವಂತಹ ಭಕ್ತರು ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಕಿರಿಯ ಶ್ರೀಗಳು ಪದೇ ಪದೇ ಮನವಿಯನ್ನ ಮಾಡ್ತಾನೆ ಇದ್ದಾರೆ. ಹಾಗೆ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ಹೇಳೋದಾದ್ರೆ, ಇವತ್ತು ಸರಳವಾಗಿನೇ ಅವರು ಐಸಿಯುನ ಬೆಡ್ ಮೇಲೆನೆ ಇಷ್ಟಲಿಂಗ ಪೂಜೆಯನ್ನು ಕೂಡ ಮಾಡಿರ್ತಾರೆ. ಹಾಗೇನೆ ಗಂಜಿ ಮತ್ತು ಹಣ್ಣಿನ ರಸವನ್ನ ಈ ಹಿಂದೆ ಕೊಡ್ಲಾಗ್ತಾ ಇತ್ತು. ಆದ್ರೆ ಅದು ಅವ್ರಿಗೆ ಅವರ ದೇಹಕ್ಕೆ ಮತ್ತೆ ಆ ಒಂದು ಸರ್ಜರಿ ಮಾಡಿರುವಂತಹ ಒಂದು ಜಾಗ ಏನಿದೆ ಅದು ವಾಸಿಯಾಗೋ ಸಲುವಾಗಿ, ಶೀಘ್ರದಲ್ಲೇ ವಾಸಿಯಾಗೋ ಸಲುವಾಗಿ ಎಷ್ಟು ಬೇಕೋ ಅಷ್ಟು ವಿಟಾಮಿನ್ಸ್ ಸಿಗ್ತಾ ಇರಲಿಲ್ಲ. ಸೊ ಹೀಗಾಗಿ ಡೈರೆಕ್ಟ್ ಆಗಿ IV ಮೂಲಕ ಅವರಿಗೆ ವಿಟಾಮಿನ್ಸ್ ಗಳನ್ನ, ಪ್ರೋಟೀನ್ಸ್ ಗಳನ್ನ ನೀಡಲಾಗ್ತಾ ಇದೆ. ಹೀಗಾಗಿ ಹೊರಗಡೆಯಿಂದ ಯಾವುದೋ ಆಹಾರ, ಗಂಜಿ ಆಗಿರ್ಬೋದು ಮತ್ತೆ ಕುದಿಸಿದ ಆಹಾರವನ್ನ ದ್ರವ ರೂಪದಲ್ಲಿ ನೀಡ್ತಾ ಇದ್ರು, ಅದನ್ನು ಕೂಡ ಬಂದ್ ಮಾಡಲಾಗಿದೆ. ಹೀಗಾಗಿ ಡೈಟಿಷಿಯನ್ ಅವರ ಒಂದು ಇದರ ಮೇರೆಗೆ, ಅವರ ಪ್ರಿಸ್ಕ್ರಿಪ್ಷನ್ ಮೇರೆಗೆ ಅವರಿಗೆ ಎಲ್ಲವನ್ನ ನಿಲ್ಲಿಸಲಾಗಿದೆ. ಹಾಗೇನೆ ಡೈರೆಕ್ಟ್ ಆಗಿ ಏನಂತಂದ್ರೆ IV ಮೂಲಕನೇ ಅವರಿಗೆ ಈ ವಿಟಾಮಿನ್ಸ್ ಗಳನ್ನ ಪೂರೈಕೆ ಮಾಡುವಂತದ್ದು ನಡೆದಿದೆ. ಹೀಗಾಗಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ಹಾಗೇನೆ ಒಳಗಡೆನೆ ಐಸಿಯುನಲ್ಲೇನೆ ಅವರಿಗೆ ಪರಿಚಾರಕರು ನಡೆದಾಡಿಸ್ತಾ ಇದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ರಹಮತ್.